ಸಂಕಲ್ಪ ಶಕ್ತಿ ಸಾಧನಾ ಶಿಬಿರಕ್ಕೆ ನಾವು ತಾಯಿ, ತಂದೆ, ನನ್ನ ಬ್ರದರ್ ಹಾಗೂ ನನ್ನ ಹಸ್ಬೆಂಡ್ ಹಾಗೂ ನಾನು ಇಷ್ಟು ಜನ ನಾವು ಆ ಶಿಬಿರವನ್ನು ಅಟೆಂಡ್ ಮಾಡಿದ್ವಿ. ಶಿಬಿರ ಅಂದ್ಕೂಡಲೇ ನಾವು ಒಂದು ಬೋರಿಂಗ್ ಇರುತ್ತೆ ಅಂತ ನಾವು ಒಂದು ಫಸ್ಟ್ ಥಾಟ್ ಬರುತ್ತೆ ನಮಗೆ, ಏನೋ ಬೋರಿಂಗ್ ಕ್ಲಾಸಸ್ ಇರಬಹುದು ಅಂತ. ಬಟ್ ಅದು ಆ ಥರ ಇದ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಆಮೇಲೆ ಯಾವ ತರಹದ ಊಟ ತಿಂಡಿಯ ವಿಚಾರವಾಗಲಿ, ಉಳಿದುಕೊಳ್ಳುವ ವಿಚಾರವಾಗಲಿ ಎಲ್ಲವೂ ತುಂಬ ಚೆನ್ನಾಗಿ ಇತ್ತು. ಹಾಗೂ ಶಿಬಿರದಲ್ಲಿ ಹೇಳಿಕೊಡುವಂತಹ ಜ್ಞಾನವೂ ಕೂಡ ಬಹಳ ಚೆನ್ನಾಗಿ ಇತ್ತು. ನಾವು ಅಲ್ಲಿ ನಮ್ಮ ಎನರ್ಜೀಸ್ನ ಹೇಗೆ ಜಾಸ್ತಿ ಮಾಡ್ಕೋಬೇಕು, ಹೇಗೆ ಉಳಿಸ್ಕೋಬೇಕು, ಹಾಗೂ ಗುರುಗಳು ನಮಗೆ ಹೀಲಿಂಗ್ ಕೂಡ ಮಾಡ್ತಾರೆ ಅಲ್ಲಿ. ಹಾಗೂ ನಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ಚಟುವಟಿಕೆಗಳನ್ನು ಹೇಗೆ ವಿಧಿವತ್ತಾಗಿ ಮಾಡ್ಕೋಬೇಕು, ಅದರಿಂದ ಹೇಗೆ ಎನರ್ಜೀಸ್ನ ಇನ್ಕ್ರೀಸ್ ಮಾಡ್ಕೋಬೇಕು, ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಹಾಗೂ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ಗಳಿಗೆ ಸಣ್ಣ ಪುಟ್ಟ ಟೆಕ್ನಿಕ್ಸ್ಗಳಿಂದ ಹೇಗೆ ದೂರ ಮಾಡಬೇಕು ಇದನ್ನು ಸಹ ಹೇಳಿಕೊಟ್ರು. ಆಮೇಲೆ ಚಕ್ರಾಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟರು. ಹೇಗೆ ಚಕ್ರಸ್ನ ಆ್ಯಕ್ಟಿವೇಟ್ ಮಾಡ್ಕೋಬೇಕು, ಚಕ್ರಸ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು, ಚಕ್ರಸ್ನ ಹೇಗೆ ಎನರ್ಜಿಸ್ ಇನ್ಕ್ರೀಸ್ ಮಾಡ್ಕೋಬೇಕು, ಇದನ್ನೆಲ್ಲ ಹೇಳಿಕೊಟ್ರು. ನಮಗೆ ಗೊತ್ತಿಲ್ಲದೆ ಇರುವಂಥ ಸುಮಾರು ವಿಚಾರಗಳು ನಾವಲ್ಲಿ ತಿಳ್ಕೊಂಡಿದ್ವಿ. ಹಾಗೂ ನಾವೆಲ್ಲರೂ ಕೂಡ ತುಂಬ ಫ್ರೆಶ್, ತುಂಬ ರಿಲ್ಯಾಕ್ಸ್ಡ್, ಪೇನ್ಲೆಸ್ ಈ ಥರದ್ದೆಲ್ಲ ಎಕ್ಸ್ಪೀರಿಯೆನ್ಸ್ನ ಮಾಡಿದ್ದೀವಿ. ತುಂಬಾ ಚೆನ್ನಾಗಿತ್ತು ಶಿಬಿರ ಮಾತ್ರ. ಹಾಗೂ ನಮ್ಮ ಜೀವನದಲ್ಲಿ ನಾವೇನಾದರೂ ಯಾವ ಕೆಲವು ಸಂಕಲ್ಪಗಳನ್ನ ನಾವು ಮಾಡ್ಕೊಂಡಿರ್ತೀವಿ, ಹೀಗಾಗಬೇಕು ಹಾಗಾಗಬೇಕಂತ, ಅದನ್ನು ಕೂಡ ನಾವು ಅಂದುಕೊಂಡಂತಹ ಸಂಕಲ್ಪಗಳನ್ನು ಹೇಗೆ ಸಿದ್ಧಿ ಮಾಡಬೇಕು ಅದನ್ನು ಕೂಡ ಹೇಳ್ಕೊಡ್ತಾರೆ. ಒಟ್ಟಾರೆ ಶಿಬಿರ ತುಂಬಾ ಚೆನ್ನಾಗಿತ್ತು. ಪ್ರತಿಯೊಬ್ಬರೂ ಕೂಡ ಅಟೆಂಡ್ ಮಾಡಲೇಬೇಕಾದಂತಹ ಶಿಬಿರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಏಜ್ನವರಿಗೆ ಆ ಏಜ್ನವರಿಗೆ ಅಂತಲ್ಲ, ಎಲ್ಲ ಏಜ್ನವರು ಕೂಡ ತಿಳಿದುಕೊಳ್ಳಲೇಬೇಕಾದಂತಹ ಕೆಲವು ಬಹುಮುಖ್ಯ ಜ್ಞಾನ ಹಾಗೂ ಅವ್ರು ಹೇಳ್ಕೊಡುವಂಥ ಟೆಕ್ನಿಕ್ಸ್ನ ನಾವು ನಮ್ಮ ಜೀವನದಲ್ಲಿ ಕಲ್ತ್ಕೊಂಡು ಮಾಡ್ಕೊಂಡು ಹೋದರೆ ತುಂಬ ನಮ್ಮ ಲೈಫ್ ತುಂಬ ಸರಾಗ ಅನ್ನಿಸಬಹುದು. ಒಟ್ಟಾರೆ ಶಿಬಿರ ತುಂಬಾ ಚೆನ್ನಾಗಿತ್ತು. ಯಾವುದೇ ಥರ ಬೋರಿಂಗ್ ಇದ್ದಿಲ್ಲ, ಯಾವುದೇ ಥರದ್ದು ಡಿಫಿಕಲ್ಟೀಸ್ ಇದ್ದಿಲ್ಲ. ಒಟ್ಟಾರೆ ಶಿಬಿರ ತುಂಬ ಚೆನ್ನಾಗಿತ್ತು. ಎಲ್ಲರೂ ಅಟೆಂಡ್ ಮಾಡಲೇಬೇಕಾದಂಥ ಶಿಬಿರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ತೆ.